ಅವನು ಮದುವೆ ಆಗಿದ್ದಾನೆ ಇವನು ಮದುವೆ ಆಗಿನ ಅಂತ ಮಾತಾಡಿರ್ತಾರೆ. ಆ ವಿಚಾರವನ್ನ ಇಟ್ಕೊಂಡು ಭಗವಾನ್ ಪುತ್ರ ವಿಚಾರಕ್ಕೆ ಬಂದವಂತ ವಿಚಾರ ತಗೊಂಡು ಇವತ್ತು ಅವನು ಮಾತಾಡಿರೋ ರೀತಿ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೋದಿಜಿಯವರಿದ್ದಾರೆ. ಯಾರು ಪರವಾಗಿ ಮಾತಾಡಿದ್ದಾನೆ? ಮೋದಿಯವರ ಪರವಾಗಿ ಮಾತಾಡಿದ್ದಾನೆ ನಮ್ಮ ಮೋದಿ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರು ಬಿಕ್ಕಿಸದಿಂದ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನದಿಂದ ಇವತ್ತು ನಮ್ಮ ಮೋದಿ ಸಾಹೇಬರು ಇವತ್ತು ಗೆದ್ದು ಪ್ರಧಾನಿಯಾಗಿದ್ದಾರೆ. ಇವತ್ತು ಈ ವಿಚಾರಗಳನ್ನ ಕೇಳಿಕೊಂಡು ಅವ್ರು ಹೆಂಗೆ ನಿದ್ದೆ ಮಾಡ್ತಾ ಇದ್ದಾರೆ, ಹೆಂಗಿದ್ದಾರೆ ಅಂತ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲ ಅವರ ಪರ ಇದ್ದಾರಾ, ಇಲ್ಲ ಅವರ ವಿರೋಧ ಇದ್ದಾರಾ? ಈ ರೀತಿ ನಡೀತಾ ಇದೆ ಭಗವಾನ್ ಬುದ್ಧರ ವಿಚಾರದಲ್ಲಿ. ಇಡೀ ದೇಶನೇ ಭಗವಾನ್ ಬುದ್ಧರ ವಿಚಾರದಲ್ಲಿ ಹಿಂದೆ ತಿರುಗಿ ನೋಡ್ತಾ ಇದೆ. ಒಂದೇ ಕಂಟ್ರಿ ಅಲ್ಲ, ಸುಮಾರು ಕಂಟ್ರಿಗಳಲ್ಲಿ ಭಗವಾನ್ ಬುದ್ಧನ್ನ ಪೂಜಿಸ್ತಾ ಇದ್ದಾರೆ. ಇವತ್ತು ನೋಡಿದ್ರೆ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿನ್ನೆ ನಾವು FIR ಮಾಡಿದ್ದೀವಿ. ದಯವಿಟ್ಟು ಅವನ್ನು ಬಂಧಿಸಿ ಗಡೀಪಾರು ಮಾಡಿ. ಅದೇ ನಮ್ಮ ಧರ್ಮಸ್ಥಳ ವಿಚಾರ ಬಂದಾಗ ಇವತ್ತು ಮಾಧ್ಯಮಗಳು ಹೇಳ್ತಾ ಇದೆ. ಯಾವ ರೀತಿ ಹೇಳ್ತಾ ಇದೆ ಅಂದರೆ, ಇವತ್ತು 3 ದಿವಸ ಯಾವುದನ್ನ ಒಂದು ವೆಹಿಕಲ್ಸ್ ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು 3 ದಿವಸ ಬಿಟ್ಟು ಬಂದ ನಮಗೆ ಗಾಡಿ ಕಾಣಿಸ್ತಾ ಇಲ್ಲ, ಮರ್ತೋಗಿರ್ತೀವಿ. ಎಲ್ಲಿ ನಿಲ್ಲಿಸಿದ್ದೀವಿ, ಯಾವ ಮರದ ಕೆಳಗೆ ನಿಲ್ಲಿಸಿದ್ವಿ, ಯಾವ ಓಟತ್ತು ನಿಲ್ಲಿಸಿದ್ವಿ ಗೊತ್ತಾಗ್ತಾ ಇಲ್ಲ. ಅಷ್ಟು ಇದಾಗಿದೆ ನಮಗೆ. ಇವತ್ತು 20 ವರ್ಷಗಳಲ್ಲಿ ಮುಚ್ಚಿಕ್ಕಂಥ ಹೆಣಗಳನ್ನ ತೆಗೆಯೋದಿಕ್ಕೆ ಇವತ್ತು ಹೋಗಿದಾಗ ಪಾಪ ಆತನ ದಿಕ್ ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಲಿಲ್ಲ ಅಂತ. ಇಲ್ಲ ನೆನ್ನೆಲ್ಲ ಮೊನ್ನೆ ಯಾರೋ ನೇಣಾಕ್ಬಿಟ್ಟು ಹೋಗ್ಬಿಟ್ಟವ್ರೆ, 3 ತಿಂಗಳಲ್ಲಿ ನೇಣಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ಆತನ ಪಾಪ ಗಲಿಬಿಲಿ ಮಾಡಿ ಆತನಿಗೆ ಭಯ ಇಡಿಸೋ ರೀತಿಯಲ್ಲಿ ಇವತ್ತು ಧರ್ಮಸ್ಥಳ ಮಾಡ್ತಾ ಇದೆ. ಮಾಧ್ಯಮದವರ ಪಾಪ ಯಾರೋ ಹೋಗಿ ಆ ವಿಚಾರವನ್ನ ಎತ್ತು ಮಾತಾಡೋಣ ಅಂತ ಹೋದ್ರೆ ಅವ್ರನ್ನೆಲ್ಲ ಹಿಡಿದು ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನಿವತ್ತು ಕಾನೂನು ಏನು ಮಾಡ್ತಾ ಇದೆ, ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, ನಮಗೊಂದು ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಮೋದಿ ಏನು ಮಾಡ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.